ವೆಲ್ಕಮ್ ಬ್ಯಾಕ್ ಮೈ ಡಿಯರ್ ವಂಡರ್ಫುಲ್ ಸೋಲ್ಸ್. ನಾನು ನಿಮ್ಮ ಅರ್ಚನಾ ಪಿ ಸಿರಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮ ಎಲ್ಲರಿಗೂ ಸ್ವಾಗತ. ನೀವಿಲ್ಲಿ ನೋಡ್ತಾ ಇದ್ದೀರಲ್ವಾ, ನಾನು 2 ಒಳ್ಳೆ ಫೈಲ್ಸ್ ನ ನಿಮ್ ಮುಂದೆ ತಂದಿದ್ದೀನಿ. ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಮಾತಾಡೋದಕ್ಕೆ, ಹಾಗೆ ಡಿವೈನ್ ಏಂಜಲ್ ಇಂದ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿಯಾದ ಒಂದು ಸಪೋರ್ಟಿಂಗ್ ವರ್ಡ್ಸ್ ಇದೆ ಅಂತ ಹೇಳಿ. ಸೊ ಬನ್ನಿ, ನಾವು ರೀಡಿಂಗ್ ನ ಶುರು ಮಾಡೋದಕ್ಕೆ ಮುಂಚೆ ಫೈಲ್ ನ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಸೊ ಫೈಲ್ ರೀಡಿಂಗ್ ನ ಶುರು ಮಾಡೋದಕ್ಕೆ ಮುಂಚೆ ಖಂಡಿತವಾಗ್ಲೂ ನೀವು ಬೇಕಿದ್ರೆ ಈ ವಿಡಿಯೋನ ಪೌಸ್ ಮಾಡಿ ಅಥವಾ ಹೋಲ್ಡ್ ಮಾಡಿ ನಿಮ್ಗೆ ಈ 2 ಫೈಲ್ ನಲ್ಲಿ, ಫೈಲ್ ನಂಬರ್ 1 ಅಂಡ್ ಫೈಲ್ ನಂಬರ್ 2 ಜರ್ನಿ ಅಂಡ್ ಫ್ರೆಂಡ್ಶಿಪ್ ನಲ್ಲಿ ಯಾವ ಒಂದು ಕಾರ್ಡ್ ನಿಮ್ಮ ಇಂಟ್ಯೂಷನ್ ಕನೆಕ್ಟ್ ಆಗ್ತಿದೆ, ಯಾವ ಒಂದು ಕಾರ್ಡ್ ನಿಮ್ಗೆ ಮನ್ಸನ್ನ ಗೆಲ್ತಾ ಇದೆ ಅಂತ ಒಂದು ಕಾರ್ಡ್ ನ ಚೂಸ್ ಮಾಡ್ಕೊಳ್ಳಿ ಸ್ವಲ್ಪ ಟೈಮ್ ತಗೊಂಡು. ಸೊ ದಟ್ ಅವಾಗ ನಿಮ್ಗೆ ರೀಡಿಂಗ್ ತುಂಬಾ ಅಕ್ಯುರೇಟ್ ಆಗಿ ಬರುತ್ತೆ, ನಿಮ್ಗೆ ಕನೆಕ್ಟ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಫೈಲ್ ನಂಬರ್ 1, ಬನ್ನಿ ನಾವು ನಿಮ್ಮ ಇವತ್ತಿನ ಪ್ರೆಸೆಂಟ್ ಎನರ್ಜಿ ಬಗ್ಗೆ ಅಥವಾ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ರೀಡಿಂಗ್ ನ ಶುರು ಮಾಡೋಣ. ಸೊ ಫೈಲ್ ನಂಬರ್ 1, ಈ ಕಾರ್ಡ್ ಬಂದು ನಿಮ್ಮ ಪ್ರೆಸೆಂಟ್ ಎನರ್ಜಿ ಬಗ್ಗೆ ಆಗಿರುತ್ತೆ. ಈ ಕಾರ್ಡ್ ಬಂದು ನಿಮ್ಮ ಪರ್ಸನಲ್ ಆರ್ ಪ್ರೊಫೆಷನಲ್ ಲೈಫ್ ಬಗ್ಗೆ ಆಗಿರುತ್ತೆ. ಈ ಕಾರ್ಡ್ ಬಂದು ನಿಮ್ಮ ಲವ್ ಲೈಫ್ ಬಗ್ಗೆ ಆಗಿರುತ್ತೆ. ಮತ್ತೆ ಇಲ್ಲಿರುವಂತ ಕಾರ್ಡ್ ಬಂದು ನಿಮ್ಮ ವೆರಿ ನಿಯರ್ ಫ್ಯೂಚರ್ ಬಗ್ಗೆ ಆಗಿರುತ್ತೆ. ಇಟ್ ಮೈಟ್ ಬಿ ಇನ್ 1 ಮಂತ್. ಓಕೆನಾ? ಸೊ ಕಮ್ ಲೆಟ್ ಸಿ ಯಾವ ರೀತಿಯಾದ ಒಂದು ಕಾರ್ಡ್ಸ್ ನಿಮ್ಗೆ ಬಂದಿದೆ ಅಂತ ಹೇಳಿ. ಸೊ ಓಕೆ, ಫೈಲ್ ನಂಬರ್ 1, ನೀವ್ ಈಗಿನ ಪರಿಸ್ಥಿತಿಯಲ್ಲಿ ಏನಾದ್ರೂ 2 ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದೀರಾ. ಅದು ತುಂಬಾ ಮುಖ್ಯವಾದದ್ದು. ನೀವು ಈ 2 ಸಂದರ್ಭಗಳನ್ನ ಒಂದೇ ರೀತಿ ಮ್ಯಾನೇಜ್ ಮಾಡೋದ್ರಲ್ಲಿ ನಿರತರಾಗ್ಬಿಟ್ಟಿದ್ದೀರಾ. ನೀವು ಈ ಸಿಚುವೇಶನ್ ನಲ್ಲಿ ಸ್ಟಕಪ್ ಆಗ್ಬಿಟ್ಟಿದ್ದೀರಾ, ಅಥವಾ ನೀವು ಯಾವ್ದಾದ್ರು ಹಣಕಾಸಿನ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ. ಒಂದು ರಿಲೇಶನ್ಶಿಪ್ ವಿಷಯದಲ್ಲೂ ಕೂಡ ತುಂಬಾ ತಲೆ ಕೆಡಿಸ್ಕೊಂಡಿದ್ದೀರಾ. ಅಟ್ ಪ್ರೆಸೆಂಟ್ ನಿಮ್ಮ ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ನೀವು ಎಲ್ಲರನ್ನು ಸಂತೋಷ ಪಡಿಸೋದಕ್ಕೆ ಹೋಗಿ ನಿಮ್ಮ ಖುಷಿ ಅಥವಾ ಸಂತೋಷನ ಮರೆತು ನಡ್ಕೊಂತಾ ಇದ್ದೀರಾ, ಒಂದು ರೀತಿ ನಟಿಸ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಗೆ ಇಲ್ಲಿ ಮುಖ್ಯವಾಗಿ ನೋಡ್ಬೇಕು ಅಂತಂದ್ರೆ ತುಂಬಾ ಹಣಕಾಸಿನ ಫ್ಲಕ್ಚುಯೇಷನ್ ಇದೆ. ನಿಮ್ಗೆ ಏನನ್ನೋ ಮಾಡೋದಕ್ಕೆ ಹೋದ್ರೆ ಯಾವ್ದ್ರಲ್ಲೂ ಹಣ ಕಳ್ಕೊಂತಾ ಇದ್ದೀರಾ, ಅಥವಾ ಯಾವ್ದ್ರಲ್ಲೂ ದುಡ್ಡು ಹಾಕಕ್ ಹೋದ್ರೆ ಇನ್ಯಾವ್ದಕ್ಕೂ ಹಣ ಶಾರ್ಟೇಜ್ ಆಗ್ತಾ ಇದೆ. ನೀವು ಇಲ್ಲಿ ಎಷ್ಟೇ ದುಡಿದ್ರೂ ಕೂಡ ಅಮೌಂಟ್ ಕೈನಲ್ಲಿ ನಿಲ್ದೇ ಇರುವಂತ ಪರಿಸ್ಥಿತಿ ಆಗ್ತಾ ಇದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನೀವು ಯಾವ ರೀತಿ ಒಂದು ಎನರ್ಜಿನ ಹೊಂದಿದ್ದೀರಾ ಅಂತಂದ್ರೆ ನ್ಯೂಟ್ರಲ್ ಎನರ್ಜಿ, ನಾಟ್ ಇವನ್ ಹೈ ನಾಟ್ ಇವನ್ ಲೋ. ಸೊ ಇಂಥ ಒಂದು ಸಿಚುವೇಶನ್ ಅಲ್ಲಿ ನೀವೀಗ ಸ್ಟಕಪ್ ಆಗಿದ್ದೀರಾ. ನೋಡೋದಕ್ಕೆ ಎಲ್ಲಾರ ಕಣಿಗೂ ನೀವು ಒಳ್ಳೆ ರೀತಿ ಕಾಣಿಸ್ತಾ ಇರ್ಬೋದು, ನಿಮ್ಮ ಸಿಚುವೇಶನ್ ತುಂಬಾ ಚೆನ್ನಾಗಿದೆ ಅಂತ ಅವರು ತಿಳ್ಕೊಂತಾ ಇರ್ಬೋದು. ಆರೋಗ್ಯನೂ ಕೂಡ ಏರುಪೇರಾಗಿರೋದ್ರಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಆರೋಗ್ಯನೂ ಕೂಡ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿನೂ ಇಲ್ಲ, ಈ ಕಡೆ ತುಂಬಾ ಹಾಳಾಗಿದೆ ಅಂತ ಹೇಳ್ಕೊಳ್ಳೋ ಅಂತ ಪರಿಸ್ಥಿತಿನೂ ಇಲ್ಲ. ಅಂದ್ರೆ ತುಂಬಾ ಸ್ವಲ್ಪ ಓಡಾಟನೂ ಆಗಿದೆ, ಅಥವಾ ನೀವ್ ಯಾರ ಹತ್ರನಾದ್ರೂ ಸ್ವಲ್ಪ ಖರ್ಚಿಗೆ ಹಣ ಕೇಳಿರ್ಬೋದು, ಅವರು ಸಮಯಕ್ಕೆ ಕೊಟ್ಟಿಲ್ದೇ ಇರ್ಬೋದು. ಸೊ ಆ ಟೈಮಲ್ಲಿ ನೀವ್ ಯಾರ ಹತ್ರನಾದ್ರೂ ಬೇರೆಯವ್ರ ಹತ್ರ ಹಣ ಹೊಂದಿಸೋಕೆ ಪ್ರಯತ್ನ ಪಡೋದ್ರಲ್ಲಿ ನಿರಂತರಾಗಿರ್ಬೋದು, ಅಥವಾ ಕಷ್ಟ ಪಡ್ತಾ ಇರ್ಬೋದು. ಸೊ ಇಂಥ ಒಂದು ಸಿಚುವೇಶನ್ ಅಲ್ಲಿ ಯು ಆರ್ ನಾಟ್ ಹ್ಯಾಪಿ ಆಕ್ಚುಲಿ ಬೈ ಯೋರ್ ಇನ್ನರ್ ಸೋಲ್. ನೀವು ಆತ್ಮವಾಗಿ ಖಂಡಿತವಾಗ್ಲೂ ಇದು ಖುಷಿಯಾಗಿರುವಂತ ಸಂದರ್ಭ ಅಲ್ವಾ? ಸೊ ನೀವು ಚೆನ್ನಾಗೇನೆ ದುಡಿತಾ ಇದ್ದೀರಾ. ಓಕೆನಾ? ನೀವು ಎಂತ ಒಂದು ಒಳ್ಳೆ ಪರ್ಸನ್ ಅಂತ ಹೇಳಿದ್ರೆ, ನೀವ್ ಕಷ್ಟದಲ್ಲಿ ಇದ್ರೂನು ಕೂಡ ಇನ್ನೊಬ್ಬರಿಗೇನೆ ನೀವು ಹೆಲ್ಪ್ ಮಾಡುವಂತ ಪರ್ಸನ್ಸ್. ಬಟ್ ಇನ್ನ ಒಂದ್ ವಿಷಯ ಏನಿದೆ ಇಲ್ಲಿ ಅಂತ ಹೇಳಿದ್ರೆ, ನೀವೇನು ತುಂಬಾ ತೀರಾ ಬಡವರಾಗಿರಲ್ಲ, ಆದ್ರೆ ಒಳ್ಳೆ ಸಿಚುವೇಶನ್ ಅಲ್ಲಿ ಅಥವಾ ಒಳ್ಳೆ ಪ್ರೊಫೆಷನ್ ಅಲ್ಲಿ ನೀವು ಇದ್ರೂನು ಕೂಡ ನೀವ್ ತರ್ತಾ ಇರೋಂತ ಹಣ ನಿಮ್ಗೆ ಸಾಲದೇ ಇರ್ಬೋದು, ಅಥವಾ ನೀವು ಏನ್ ಕೇಳ್ಕೊಂತಾ ಇದ್ದೀರಾ ನಿಮ್ ಬಾಸ್ ಹತ್ರನಾಗಿರ್ಬೋದು, ಅಥವಾ ನಿಮ್ ಓನರ್ ಹತ್ರ ಆಗಿರ್ಬೋದು, ನೀವೆಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ ಅಂತ ಒಂದು ಪ್ಲೇಸ್ ನಲ್ಲಿ ನೀವ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋಂತ ಸ್ಯಾಲರಿ ಆರ್ ಅಮೌಂಟ್ ಸಿಗದೆ ಇರ್ಬೋದು, ಅಥವಾ ಸ್ಯಾಲ್ರಿ ಹೈಕಿಗೆ ನೀವೇನಾದ್ರೂ ಕೇಳ್ತಾ ಇರ್ಬೋದು, ಅದು ನಿಮ್ಗೆ ಸಿಗದೆ ಇರ್ಬೋದು. ನೀವು ಒಂದು ರೀತಿ ಈ ವಿಷಯದಲ್ಲಿ ಡಿಸಪಾಯಿಂಟ್ ಆಗಿರೋದ್ರಲ್ಲಿ ಡೌಟೇ ಇಲ್ಲ. ಬಟ್ ಇದು ಎಲ್ಲಾನು ನಿಮ್ಮ ಪಾಸ್ಟ್ ಕರ್ಮಾಸ್ ಅಲ್ಲಿ ವರ್ಕ್ ಆಗ್ತಾ ಇದೆ. ವೈ? ಬಿಕಾಸ್ ನೀವು ಒಳ್ಳೇದ್ ಮಾಡಿದ್ರೆ ಈ ರೀತಿ, ಅಂದ್ರೆ ಈ ತರ ಕೆಟ್ಟದ್ದೇ ಮಾಡಿದ್ರ ಆ ತರಾನು ಅಲ್ಲ. ನೀವು ಒಳ್ಳೇದ್ ಮಾಡಿದ್ರೆ ನಿಮ್ಗೆ ಇನ್ನೂ ಒಳ್ಳೇದ್ ಸಿಕ್ತಿತ್ತು, ಕೆಟ್ಟದ್ ಮಾಡಿದ್ರೆ
ಕೆಟ್ಟದೇ ಫಲ. ಆ ರೀತಿ ನೀವ್ ಯಾವ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿಲ್ದ್ರು ಗೊತ್ತಿಲ್ದೇನೋ ಯಾವ ರೀತಿ ಅದರ ಒಂದ್ ತಪ್ಪು ಮಾಡಿದ್ರೆ ಅದು ಈ ಸಂದರ್ಭದಲ್ಲಿ ಆ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಕೊಡ್ತಾ ಇರ್ಬೋದು ನಿಮ್ಗೆ. ಸೊ ನೀವ್ ಅನ್ಕೊಳ್ತಾ ಇರೋಂತ ರೀತಿಲಿ ಅಮೌಂಟ್ ನಿಮ್ ಕೈ ಸೇರ್ತಾ ಇಲ್ಲ, ಯಾರೋ ಬೇರೆಯವರು ನಿಮ್ಮ ಕಣ್ಮುಂದೆ ಸುಮ್ನೆ ಕೂತಿರೋರು ಅಥವಾ ಹಣದ ಅವಶ್ಯಕತೆ ಇಲ್ಲದೆ ಇರೋರ್ಗೆ ಈ ಸಂದರ್ಭದಲ್ಲಿ ಹಣ ಹೋಗ್ತಾ ಇರ್ಬೋದು ಅವ್ರ ಕಡೆ, ನಿಮ್ಗೆ ಇಲ್ಲಿ ಡಿಸಪಾಯಿಂಟ್ ಆಗ್ತಾ ಇರ್ಬೋದು. ಮನೆಯಲ್ಲಿ ಏನ್ ಹೇಳ್ಬೇಕು, ಯಾವ ತರ ಈ ಸಿಚುವೇಶನ್ ಹ್ಯಾಂಡಲ್ ಮಾಡ್ಬೇಕು ಅಂತ ನೀವು ತುಂಬಾ ಅಂದ್ರೆ ತುಂಬಾ ಕನ್ಫ್ಯೂಸ್ಡ್ ಆಗಿದ್ದೀರಾ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇಫ್ ಇನ್ ಕೇಸ್ ನೀವೇನಾದ್ರೂ ಇಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ನೀವು ಯಾವ ಕಡೆ ಅಮೌಂಟ್ ನ ಇನ್ವೆಸ್ಟ್ ಮಾಡಬೇಕು, ಯಾವ್ದ್ರಲ್ಲಿ ಲಾಭನ ತೆಗಿಬಹುದು ಅಂತ ಸ್ವಲ್ಪ ಕನ್ಫ್ಯೂಷನ್ ಆದಂಗಿದೆ. ಬಟ್ ನಥಿಂಗ್ ಟು ವರಿ, ಯು ಆರ್ ಬಿಸ್ನೆಸ್ ಮ್ಯಾನ್. ಸೊ ಎಲ್ಲಾ ರೀತಿಯಾದ ಸಿಚುವೇಶನ್ ನೀವು ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಬೇಕು. ಯು ಹ್ಯಾವ್ ಅ ಚಾಲೆಂಜಿಂಗ್ ಅಂಡ್ ದ ಸ್ಪ್ರೆಡಿಂಗ್ ಒಂದು ನೇಚರ್ ಇದೆ ನಿಮ್ಮ ಹತ್ರ. ನೀವು ಅದರಿಂದ ಒಳ್ಳೆ ರೀತಿಯಲ್ಲಿ ಕಮ್ ಬ್ಯಾಕ್ ಮಾಡ್ತೀರಾ. ನಿಮ್ಮ ಹತ್ರ ಅಷ್ಟು ಸ್ಟ್ರಾಂಗ್ ಎನರ್ಜೀಸ್ ಇದೆ, ಪಾಸಿಟಿವ್ ಆಗಿರಿ, ಎಲ್ಲಾನು ಕೂಡ ಒಳ್ಳೇದಾಗುತ್ತೆ. ಸೊ ನಿಮ್ಮ ಲವ್ ಲೈಫ್ ನಲ್ಲಿ ಬಂದ್ರೆ ನೀವ್ ಏನೇನ್ ಆಲೋಚನೆ ಮಾಡ್ತಾ ಇದ್ದೀರಾ, ಒಂದು ಒಳ್ಳೆ ಖುಷಿಯಾದ ಸಂದರ್ಭಗಳಿರ್ಬೋದು ಅಥವಾ ನೀವು ಇಷ್ಟ ಪಡ್ತಾ ಇರೋಂತ ವ್ಯಕ್ತಿಗಳ ಬಗ್ಗೆ ನೀವು ಇಲ್ಲಿ ಕನಸನ್ನ ಕಾಣ್ತಾ ಇರ್ಬೋದು. ಎಷ್ಟೋ ಜನ ನೀವು ಹುಡುಗ ಆಗಿದ್ರೆ ಹುಡುಗಿ ಬಗ್ಗೆ, ಹುಡುಗಿ ಆಗಿದ್ರೆ ಹುಡುಗನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಇಲ್ಲಿ ಏನ್ ಬೇಕು ಅಂತ ಅಂದ್ರೆ ರಿಯಾಲಿಟಿ ಆಗಿ ಯೋಚನೆ ಮಾಡಿ. ಖಂಡಿತವಾಗ್ಲೂ ನೀವು ಇಲ್ಲಿ ಒಂದು ಇಮ್ಯಾಜಿನರಿ ವರ್ಲ್ಡ್ ಅಲ್ಲಿ ಇರೋದು ಬೇಡ. ನಿಮ್ಗೆ ಎಲ್ಲಾನು ಸಿಗುತ್ತೆ, ಎಲ್ಲಾನು ದಕ್ಕತ್ತೆ. ಬಟ್ ಕರ್ಮ ಇದ್ರೆ ಮಾತ್ರ, ಎಲ್ಲಿ ನಮ್ಗೆ ಒಳ್ಳೆ ಕರ್ಮ ಇರುತ್ತೋ ಅಲ್ಲಿ ಒಳ್ಳೆ ಪಾಸಿಟಿವ್ ರಿಸಲ್ಟ್ ದೇವ್ರು ಕೊಟ್ಟೆ ಕೊಡ್ತಾರೆ. ಸೊ ಎಲ್ಲಿ ಮೋಜು ಮಸ್ತಿ ಅಹಂಕಾರ ಎಲ್ಲಿ ಇರುತ್ತೆ ಅಲ್ಲಿ ಅಹಂಕಾರ ಮತ್ತೆ ಕೆಟ್ಟದೂನು ಕೂಡ ಇರುತ್ತೆ. ಸೊ ನಿಮ್ಗೆ ಏನ್ ಬೇಕು ಅದನ್ನ ನೀವೇ ಆಯ್ಕೆ ಮಾಡ್ಕೋಬೇಕು. ಯಾಕಂದ್ರೆ ನೀವಿಲ್ಲಿ ಒಂದು ರೀತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಾಡಲ್ಲಿ ಅಲ್ದಾಡೋ ತರ ನನ್ಗೆ ಇದು ಬೇಕು ಅದು ಬೇಕು, ನಾನ್ ಹೋಗಿದ್ದೆ ದಾರಿ ಅಂತ ತಿಳ್ಕೊಂಡ್ರೆ ಅದು ತಪ್ಪಾಗುತ್ತೆ. ನಿಮ್ಗೆ ಏನ್ ಬೇಕು ಈ ಲವ್ ಲೈಫ್ ನಲ್ಲಿ ನೀವು ಅದನ್ನ ಆಯ್ಕೆ ಮಾಡಿ. ಯಾಕಂದ್ರೆ ನಿಮ್ಮ ವೆರಿ ನಿಯರ್ ಫ್ಯೂಚರ್ ನಲ್ಲಿ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು ಅಥವಾ ಯುವರ್ ಫಿಯಾನ್ಸಿ ಇಸ್ ವೇಟಿಂಗ್ ಫಾರ್ ಯು. ಅದು ಒಳ್ಳೆ ರೀತಿಯಲ್ಲಿ ಅವ್ರು ತುಂಬಾ ಒಳ್ಳೆ ಮನಸ್ಸಿನಿಂದ ನಿಮ್ಗೋಸ್ಕರ ಒಳ್ಳೇದನ್ನ ಬಯಸ್ತಾ ಎಲ್ಲೋ ಒಂದ್ ಕಡೆ ಇದ್ದಾರೆ. ಅವ್ರು ನಿಮ್ ಜೊತೆನೆ ಇರ್ಬೋದು ಅಥವಾ ನೀವು ಅವ್ರ ಜೊತೆ ಜಗಳ ಆಡ್ಕೊಂಡು ಇವ್ರು ನನಗ್ ಸರಿ ಇಲ್ವೇನೋ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ಬೋದು. ಬಟ್ ಅವರು ನಿಮ್ ಬಗ್ಗೆ ತುಂಬಾ ಪಾಸಿಟಿವ್ ಆಗಿದ್ದಾರೆ. ಇನ್ ನಿಯರ್ ಫ್ಯೂಚರ್ ಅಂದ್ರೆ ನಾನ್ ಹೇಳ್ದಾಗೆ ನಿಯರ್ ಇನ್ ಮಂತ್ ಅಲ್ಲಿ ನಿಮ್ಗೆ ಇದಕ್ ಬರುತ್ತೆ, ಏನ್ ಬರುತ್ತೆ, ಒಂದು ಗಣನೆಗ್ ಬರುತ್ತೆ. ನಿಮ್ಗೆ ಗೊತ್ತಾಗತ್ತೆ ಅವ್ರ ಬಗ್ಗೆ, ಇಲ್ಲ ನಾನು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ ಅಥವಾ ನಾನ್ ಇವ್ರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಹೋಗಿದ್ನ ಅನ್ನೋದು ನಿಮ್ಗೂ ಕೂಡ ಇವಾಗ ರಿಯಲೈಸ್ ಆಗುತ್ತೆ. ವೈ ಬಿಕಾಸ್ ಅವರು ನಿಮ್ಗೆ ವೆರಿ ಪ್ಯೂರ್ ಹಾರ್ಟೆಡ್ಲಿ ಒಳ್ಳೇದನ್ನೇ ಬಯಸ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ನೀವೇನಾದ್ರೂ ಈ ಟೈಮಲ್ಲಿ ಈ ಹಣಕಾಸಿನ ವಿಷಯಗಳನ್ನ ತಲೆಗೆ ಹಚ್ಕೊಂಡು ಅವ್ರ ಹತ್ರ ಕರೆಕ್ಟ್ ಆಗಿ ನಡ್ಕೊಳ್ದೆ ಇದ್ರೆ ಅವರು ಕೆಟ್ಟವ್ರು ಅಂತ ಅಲ್ಲ. ನಿಮ್ಮ ಸಂದರ್ಭ ಕೆಟ್ಟದಾಗಿದ್ರೆ ಅವರು ಸರಿ ಇಲ್ಲ ಅಂತ ನೀವು ಜಡ್ಜ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ದೇ ಆರ್ ಅ ವೆರಿ ಗುಡ್ ಪರ್ಸನ್. ಅವ್ರ ಪ್ರೀತಿನ ಅವ್ರ ಕಾಳಜಿನ ನೀವು ರೆಕಗ್ನೈಸ್ ಮಾಡಿ. ಸೊ ಅದರಿಂದ ನಿಮ್ಗೆ ಏನ್ ಸಿಗುತ್ತೆ, ಫಸ್ಟ್ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಓಕೆನಾ, ನಿಮ್ಗೆ ಡಿಸ್ಟರ್ಬ್ ಆಗಿರೋ ಮೈಂಡ್ ಸೆಟ್ ಸರಿ ಆಗ್ತಾ ಹೋಗುತ್ತೆ. ಆಗ ನೀವು ಆಟೋಮೆಟಿಕಲಿ ನಿಮ್ ಬಿಸ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ, ನೀವು ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಆಟೋಮೆಟಿಕಲಿ ಎಲ್ಲದನ್ನು ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ ಕಲಿತೀರಾ. ಸೊ ದಿಸ್ ಮೈಟ್ ಬಿ ಯೋರ್ ವಂಡರ್ಫುಲ್ ಮೆಸೇಜ್ ಇವತ್ತಿಗೆ ಡಿವೈನ್ ಸೋಲ್ಸ್ ಆಫ್ ಫೈಲ್ ನಂಬರ್ 1. ನೀವು ಇದು ನಿಮ್ಮ ಪ್ರೆಸೆಂಟ್ ಸಿಚುವೇಶನ್, ಇದು ನಿಮ್ಮ ಪ್ರೊಫೆಷನಲ್ ಲೈಫ್, ಇದು ನಿಮ್ಮ ಲವ್ ಲೈಫ್. ದಿಸ್ ಇಸ್ ಯೋರ್ ವೆರಿ ನಿಯರ್ ಫ್ಯೂಚರ್ ಪ್ರೆಡಿಕ್ಷನ್. ನಿಮ್ಮ ವೆರಿ ನಿಯರ್ ಫ್ಯೂಚರ್ ಪ್ರೆಡಿಕ್ಷನ್ ಅಲ್ಲಿ ಏನ್ ಬರ್ಬೋದು ಅಥವಾ ಏನ್ ನಿಮ್ಗೋಸ್ಕರ ಕಾಯ್ತಾ ಇದೆ ಅಂದ್ರೆ ನಿಮ್ಮ ಫಿಯಾನ್ಸಿ ಆಗಿರ್ಬೋದು. ನೀವು ಎಷ್ಟೋ ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಅವರ ಮ್ಯಾರೇಜ್ ಲೈಫ್ ನಲ್ಲಿ ಅಥವಾ ಒಂದು ಜೊತೆಲಿರೋರ್ ಬಗ್ಗೆ ಅರ್ಥ ಮಾಡ್ಕೊಳ್ಳದೆ ತಪ್ಪು ತಿಳ್ಕೊಂಡಿರ್ತಾರೆ. ಅಂಥವ್ರಿಗೆಲ್ಲ ಇದು ಒಂದು ಒಳ್ಳೆ ಸಂದರ್ಭ. ಸ್ವಲ್ಪ ತಾಳ್ಮೆಯಿಂದ ನೀವು ಅವ್ರಿಗೆ ಟೈಮ್ ಕೊಡಿ ಅಥವಾ ನಿಮ್ಗೆ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಡಿ. ಖಂಡಿತವಾಗ್ಲೂ ಆಗ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಇದೆ ಮೈ ಡಿಯರ್ ಡಿವೈನ್ ಸೋಲ್ಸ್. ಸೊ ನಾವೀಗ ನಮ್ಮ ಏಂಜಲ್ ಅನ್ನ ಕೂಡ ಕೇಳೋಣ. ನಿಮ್ಮ ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಯಾವ ರೀತಿಯಾದ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಲಿಸನ್ ಟು ಯೋರ್ ಇಂಟ್ಯೂಷನ್. ಆಸ್ ಐ ಟೋಲ್ಡ್, ನೀವು ನಿಮ್ಮ ಇಷ್ಟಪಡುವಂತ
ವ್ಯಕ್ತಿಗಳ ಮಾತನ್ನ ಕೇಳ್ಬೋದು ಇಲ್ಲಿ, ಅಥವಾ ನೀವು ನಿಮ್ಮ ಮಾತನ್ನೇ ಕೇಳ್ಕೊಬಹುದು. ಎಷ್ಟೋ ಸರ್ತಿ ಯಾವ ರೀತಿ ಆಗುತ್ತೆ ಅಂತ ಅಂದ್ರೆ, ನಾವು ನಿದ್ದೆ ಮಾಡ್ತಾ ಇದ್ದೀವಿ ಅಂತ ನಾವು ತಿಳ್ಕೊಂತೀವಿ, ಬಟ್ ನಮ್ಮ ಮೈಂಡ್ ಟ್ರಾವೆಲ್ ಮಾಡ್ತಾ ಇರುತ್ತೆ. ಅದ್ ಎಲ್ಲೆಲ್ಲಿ ಕೆಲಸ ಮುಗಿಸ್ಬೇಕು ಅಲ್ಲಿ ಹೋಗಿ ಅದ್ರ ಕೆಲಸಗಳನ್ನ ಮುಗಿಸ್ಕೊಂಡ್ ಬರ್ತಾ ಇರುತ್ತೆ. ಸೊ ನಮ್ಮ ಮೈಂಡ್ ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲ್ಲ. ಎಷ್ಟೋ ಸತಿ ನಮಗ್ ಬೀಳುವಂತ ಕನಸುಗಳನ್ನು ಕೂಡ ನಾವು ಸೀರಿಯಸ್ ಆಗಿ ತಗೊಂಡಿರಲ್ಲ. ಸೊ ನೀವ್ ಅದನ್ನ ಕನ್ಸಿಡರ್ ಮಾಡುವಂತ ಟೈಮ್ ಬಂದಿದೆ. ನೀವು ನಿಮ್ ಮನ್ಸಲ್ಲಿ ಬರ್ತಾ ಇರೋಂತ ಆಲೋಚನೆಗಳನ್ನ ಮುಖ್ಯವಾಗಿ ತಗೋಬೇಕಾಗಿರೋಂತ ವಿಷಯಗಳನ್ನ ಅದು ನಿಮ್ಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಸೊ ಅದನ್ನ ನೀವು ರೆಕಗ್ನೈಸ್ ಮಾಡಿ, ನಿಮ್ ಇನ್ನರ್ ವಾಯ್ಸ್ ನ ನೀವು ಗುರುತಿಸಿ, ಅವಾಗ ನಿಮ್ಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ಪಾಸಿಟಿವ್ ರಿಸಲ್ಟ್ ಇದೆ. ಮೈ ಡಿಯರ್ ವಂಡರ್ಫುಲ್ ಸೋಲ್ಸ್ ಆಫ್ ಫೈಲ್ ನಂಬರ್ 1. ಸೊ ಇವತ್ತಿನ ಈ ರೀಡಿಂಗ್ ಇದಾಗಿತ್ತು. ಮತ್ತೆ ಇಂಥದೇ ವಿಡಿಯೋಸ್ ಅಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವೆಲ್ಕಮ್ ಫೈಲ್ ನಂಬರ್ 2. ನಾನ್ ನಿಮ್ಗೆ ಇವತ್ತಿನ ಪ್ರಿಡಿಕ್ಷನ್ ಯಾವ ರೀತಿ ಇರ್ಬೋದು, ಅಥವಾ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ, ಪರ್ಸನಲ್ ಲೈಫ್ ಬಗ್ಗೆ, ಲವ್ ಲೈಫ್ ಬಗ್ಗೆ, ಜೊತೆಗೆ ಡಿವೈನ್ ಏಂಜಲ್ ಏನ್ ನಿಮ್ಗೆ ಹೇಳ್ತಿದ್ದಾರೆ, ನಿಮ್ಮ ನಿಯರ್ ಫ್ಯೂಚರ್ ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಜೊತೆಗೆ ಫ್ರೆಂಡ್ಸ್, ನೀವು ಫೈಲ್ ಚೂಸ್ ಮಾಡ್ಬೇಕಾದ್ರೆ ನಿಮ್ ಮನ್ಸು ಏನಾದ್ರೂ 2 ಕಾರ್ಡ್ಗೆ ಅಟ್ರಾಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ಅದನ್ನು ಕೂಡ ನೀವು ರೆಕಗ್ನೈಸ್ ಮಾಡ್ಕೊಳ್ಳಿ. ವೈ? ಬಿಕಾಸ್ ಅದ್ರಲ್ಲೆಲ್ಲಾನು ಡಿವೈನ್ ಎನರ್ಜೀಸ್ ಒಂದಲ್ಲ ಒಂದು ಮೆಸೇಜ್ ಅನ್ನ ಇಟ್ಟಿರ್ತಾರೆ ನಿಮ್ಗೋಸ್ಕರ. ಓಕೆನಾ? ಸೊ ಕಮ್ ಲೆಟ್ ಸ್ಟಾರ್ಟ್. ಫೈಲ್ ನಂಬರ್ 2 ಇದು ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಆಗಿರುತ್ತೆ. ಇದು ನಿಮ್ಮ ಪ್ರೊಫೆಷನಲ್ ಲೈಫ್, ದಿಸ್ ಇಸ್ ಯೋರ್ ಲವ್ ಲೈಫ್, ಅಂಡ್ ಇದು ನಿಮ್ಮ ವೆರಿ ನಿಯರ್ ಫ್ಯೂಚರ್ ಪ್ರೆಡಿಕ್ಷನ್. ಅಂದ್ರೆ ನಿಮ್ಮ 1 ಮಂತ್ ಅಲ್ಲಿ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಈ ಕಾರ್ಡ್ ಅಲ್ಲಿ ನಾವು ರೀಡ್ ಮಾಡೋಣ. ಸೊ ದಿಸ್ ಇಸ್ ದ ಫಸ್ಟ್ ಕಾರ್ಡ್, ಸೆಕೆಂಡ್ ಕಾರ್ಡ್. Okay, then it's a wonderful reading for you now. Shall we start? Okay. Dear file number 2 peoples, ಇಲ್ಲಿ ನೀವು ಎಷ್ಟು ಅಕ್ಯುರೇಟ್ ಆಗಿದ್ದೀರಾ ಅಂತ ಹೇಳಿದ್ರೆ, ನಾನ್ ತಗೊಂಡಿರೋ ಪ್ರತಿಯೊಂದು ನಿರ್ಧಾರಗಳು, ಪ್ರತಿಯೊಂದು ಸಂದರ್ಭದಲ್ಲೂ ನಾನ್ ತಗೊಂಡಿರೋಂತ ನಡೆ ತುಂಬಾ ಚೆನ್ನಾಗಿದೆ, ಸರಿಯಾಗಿದೆ ಅಂತ ನೀವು ತುಂಬಾ ಕಾನ್ಫಿಡೆಂಟ್ ಆಗಿದ್ದೀರಾ. ಅದು ಯಾವ ರೀತಿ ಅಂತ ಹೇಳಿದ್ರೆ, ನೀವು ಒಂದು ಪರ್ಫೆಕ್ಟ್ ಪ್ಲೇಸ್ ಅಲ್ಲಿ ಇದ್ದೀರಾ. ಈಗ ನಿಮ್ಮ ಸಂದರ್ಭ ಸಿಚುವೇಶನ್ ಹೇಗಿದೆ ಅಂತ ಹೇಳಿದ್ರೆ ತುಂಬಾ ಸೆಟಲ್ಡ್ ಆಗಿ. ಫೈಲ್ ನಂಬರ್ 2 ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನನ್ಗೆ ಏನ್ ಹಿಂಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಈವರೆಗೆ ಏನೇನ್ ನಿರ್ಧಾರನ ತಗೊಂಡಿದ್ದೀರಾ, ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದ ಒಂದ್ ಸ್ಟೆಪ್ಸ್ ನ ಇಟ್ಟಿದ್ದೀರಾ, ಅದನ್ನ ನೀವು ಎಷ್ಟು ಪರ್ಫೆಕ್ಟ್ ಆಗಿ ತಗೊಂಡಿದ್ದೀರಾ ಅಂತ ನೀವು ನಿಜವಾಗ್ಲೂ ಕಾನ್ಫಿಡೆಂಟ್ ಆಗಿದ್ದೀರಾ. ನೀವು ನಿಮ್ಮ ಝೋನ್ ನಲ್ಲಿ ತುಂಬಾ ಕಂಫರ್ಟಬಲ್ ಆಗಿದ್ದೀರಾ. ನಿಮ್ಮ ಆಲೋಚನೆಗಳು ಕೂಡ ಕ್ಲಿಯರ್ ಆಗಿದೆ. ಬಟ್ ಎಲ್ಲೋ ಒಂದ್ ಕಡೆ ಅಲ್ಲಿ ಇಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ಸ್ ನಿಮ್ಗೆ ಬರ್ತಾ ಇದ್ರೂನು ನೀವು ಈ ಸಂದರ್ಭದಲ್ಲಿ ತುಂಬಾ ಕ್ಲಿಯರ್ ಆಗಿದ್ದೀರಾ, ಕ್ಲೀನ್ ಆಗಿದ್ದೀರಾ. ನಿಮ್ಮ ಮೈಂಡ್ ಕೂಡ ಒಂದು ಒಳ್ಳೆ ವಿಷಯದಲ್ಲಿದೆ, ಮತ್ತೆ ಪಾಸಿಟಿವ್ ವಿಷಯದಾಗಿದೆ. ಮತ್ತೆ ಇನ್ನ ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಒಂದು ಖಾಲಿ ಪೇಜ್ ಇದ್ದಾಗ ತಾನೇ ನಾವ್ ಏನನ್ನಾದ್ರೂ ಹೊಸದಾಗಿ ಬರೆಯೋಕ್ಕಾಗೋದು, ಆ ರೀತಿ ಅಂತ ಹೇಳ್ಬೋದು. ವೆರಿ ಕಂಫರ್ಟಬಲ್ ಝೋನ್ ಅಲ್ಲಿದ್ದೀರಾ ನಿಜವಾಗ್ಲೂ. ಫೈಲ್ ನಂಬರ್ 2 ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ತುಂಬಾ ಪಾಸಿಟಿವ್ ಆಗಿದೆ. ಯು ಆರ್ ರೆಡಿ ಟು ಎಕ್ಸೆಪ್ಟ್ ಎನಿಥಿಂಗ್. ನೀವು ತುಂಬಾ ಪಾಸಿಟಿವ್ ಥಿಂಕರ್ ಆಗಿದ್ದೀರಾ ಅಟ್ ಪ್ರೆಸೆಂಟ್ ಸಂದರ್ಭದಲ್ಲಿ. ದಟ್ ಈಸ್ ರಿಯಲಿ ಅ ಗುಡ್ ಥಿಂಗ್. ಸೊ ನಿಮ್ಮ ಪ್ರೊಫೆಷನಲ್ ವಿಷಯಕ್ಕೆ ಬಂದ್ರು, ಇಲ್ಲಿ ತುಂಬಾ ಜನ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಗೆ ಸಿಗ್ತಾ ಇರೋಂಥದ್ದು ಒಂದು ಏನು ಆಪರ್ಚುನಿಟಿ ಇದೆ, ಅವಕಾಶನ ಇದೆ, ಅದನ್ನ ನೀವು ಇಲ್ಲಿ ಬಿಟ್ಕೊಡೋದಕ್ಕೆ ರೆಡಿನೇ ಇಲ್ಲ. ಫೈಲ್ ನಂಬರ್ 2 ನೀವು ನಿಮ್ಮ ಪ್ರೊಫೆಷನಲ್ ವಿಷಯದಲ್ಲಿ ತುಂಬಾ ಅಂದ್ರೆ ತುಂಬಾ ಪಾಸಿಟಿವ್ ಆಗಿದ್ದೀರಾ. ಅದನ್ನು ಕೂಡ ತುಂಬಾ ಗ್ರೇಟ್ ಥಿಂಗ್. ಇಲ್ಲಿ ಯಾರಾದ್ರೂ ವಿಮೆನ್ ಈ ವಿಡಿಯೋನ ನೋಡ್ತಾ ಇದ್ರೆ, ನೀವು ವರ್ಕ್ ಮಾಡ್ತಾ ಇದ್ರೆ, ನಿಮ್ಮ ವರ್ಕ್ ಪ್ಲೇಸ್ ನಲ್ಲಿ ತುಂಬಾ ಅದ್ಭುತವಾದ ಲೀಡಿಂಗ್ ನ ನೀವು ತಗೊಳ್ತಾ ಇದ್ದೀರಾ. ಬಟ್ ಇಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ, ನೀವು ಇದನ್ನೆಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಓವರ್ ಆಗ್ತಾ ಬರುತ್ತೆ, ಓವರ್ ಥಿಂಕಿಂಗ್ ಅಂತ ಬರುತ್ತೆ. ನೀವು ಅದನ್ನ ಹೋಲ್ಡ್ ಆನ್ ಮಾಡ್ಬೇಕಾಗತ್ತೆ. ಎಷ್ಟು ಅಂತ ಹೇಳಿದ್ರೆ, ಇನ್ನೊಬ್ಬರದು ಒಂದು ಅನಿಸಿಕೆನೂ ಕೂಡ ನಾವು ಗಣನೆ ಮಾಡ್ಬೇಕು. ನೀವಿಲ್ಲಿ ಕ್ರಿಯೇಟಿವ್ ಆಗಿದ್ದೀರಾ, ತುಂಬಾ ಎಕ್ಸೈಟೆಡ್ ಆಗಿದ್ದೀರಾ, ಕೆಲಸಗಳನ್ನ ವಿಷಯಗಳನ್ನ ತುಂಬಾ ಬೇಗ ಬೇಗ ಮುಗಿಸ್ಬೇಕು ಅನ್ನೋ ಒಂದು ಜೋಶ್ ಅಲ್ಲಿದ್ದೀರಾ, ಎಕ್ಸೈಟ್ಮೆಂಟ್ ಅಲ್ಲಿದ್ದೀರಾ. ಬಟ್ ಇನ್ನೊಬ್ರದ್ದು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಈ ಟೈಮ್ ನಲ್ಲಿ ಅವರ ಜೋಶ್, ಅವರ ಎನರ್ಜಿ ಸೇಮ್ ಇರಲ್ಲ ಅಲ್ವಾ. ಸೊ ನಾವು ಅವ್ರಿಗೂ ಕೂಡ ಸ್ವಲ್ಪ ಸ್ಪೇಸ್ ಅನ್ನ ಕೊಡ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ ವರ್ಕ್ ಪ್ಲೇಸ್ ಅಲ್ಲಿ ನೀವು ನಿಜವಾಗ್ಲೂ ಏನನ್ನ ಮಾಡ್ಬೇಕು ಅಂದ್ರೆ, ನಿಮ್ಮ ಟೀಮ್
ಮಾತನ್ನ ಕೂಡ ಕೇಳಬೇಕು. ಇಫ್ ಯು ಆರ್ ಅ ಬಿಸ್ನೆಸ್ ಫೀಲ್ಡ್, ನಿಮ್ಮ ಟೀಮ್ ನ ಕೂಡ ನೀವು ಕನ್ಸಿಡರ್ ಮಾಡಿ. ಇಫ್ ಯು ಆರ್ ಅನ್ ಆಫೀಸ್ ಪರ್ಸನ್, ಕನ್ಸಿಡರ್ ಯುವರ್ ಬಾಸ್ ಆರ್ ಕೊಲೀಗ್ಸ್ ವರ್ಡ್ಸ್ ಅಂತ ಕೂಡ ನಾನು ಇಲ್ಲಿ ಹೇಳ್ತೀನಿ. ನೀವು ಒಬ್ರೇನೆ ಆರ್ಗ್ಯೂ ಮಾಡಕ್ ಹೋಗ್ಬೇಡಿ. ವೈ? ಬಿಕಾಸ್ ನೀವು ತಗೊಳ್ತಾ ಇರೋ ನಿರ್ಧಾರ ಎಲ್ಲ ಚೆನ್ನಾಗಿದೆ, ಇಟ್ಸ್ ವೆರಿ ಗುಡ್, ಬಟ್ ರಿಸ್ಕ್ ಬೇಡ ಅಲ್ವಾ? ಸೊ ಸಮ್ಟೈಮ್ಸ್ ನಾವೇನೇ ಮಾಡೋದಕ್ಕೆ ಹೋದ್ರು ಕೆಲವು ನೆಗೆಟಿವ್ ಇಂಪ್ಯಾಕ್ಟ್ಸ್ ಅಲ್ಲಿ ಎಡು ಬೀಳೋಂತ ಚಾನ್ಸಸ್ ಇರುತ್ತೆ. ಸೊ ನಾಟ್ ಟು ಟೇಕ್ ರಿಸ್ಕ್. ನಿಮ್ಮ ಮೈಂಡ್ ಕೂಡ ಕ್ಲಿಯರ್ ಆಗಿದೆ, ನಿಮ್ಮ ಪ್ರೆಸೆಂಟ್ ಎನರ್ಜಿ ಪಾಸಿಟಿವ್ ಆಗಿದೆ, ನಿಮ್ಮ ಪ್ರೊಫೆಷನಲ್ ಎನರ್ಜಿ ಪಾಸಿಟಿವ್ ಆಗಿದೆ. ಸೊ ವೆನ್ ಯು ಕಮಿಂಗ್ ಟು ಯೋರ್ ಲವ್ ಲೈಫ್, ನಿಮ್ಗೆ ಇಲ್ಲಿ ಏನು ಒಂದು ಮೆಸೇಜ್ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಡಿವೈನ್ ಸೋಲ್ಸ್, ನೀವಿಲ್ಲಿ ತುಂಬಾ ಅಂದ್ರೆ ತುಂಬಾ ಸ್ಟ್ರಗಲ್ ನ ಮಾಡ್ತಾ ಇದ್ದೀರಾ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಪಾರ್ಟ್ನರ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇಸ್ ಇಟ್ ರಿಕ್ವೈರ್ಡ್? ಫೈಲ್ ನಂಬರ್ 2, ನಿಜವಾಗ್ಲೂನು ಈಗ ಎಷ್ಟೋ ಜನ ತುಂಬಾ ವರ್ಷಗಳಿಂದ ರಿಲೇಶನ್ಶಿಪ್ ನಲ್ಲಿ ಇರ್ತೀರಾ, ಎಷ್ಟೋ ಟೈಮ್ ನಿಂದ ಜೊತೆಲಿ ಇರ್ತೀರಾ, ಬಟ್ ನೀವು ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇರಬಹುದು. ಈ ಸಂದರ್ಭದಲ್ಲಿ ತುಂಬಾ ಓವರ್ ಆಗಿ ನೀವು ಇಲ್ಲಿ ಒಂದು ಪ್ರಯತ್ನನ ಮಾಡಕ್ ಹೋಗ್ತಾ ಇದ್ದೀರಾ, ಬಟ್ ನಿಮ್ ಪಾರ್ಟ್ನರ್ ಅದನ್ನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಿಮ್ಮಿಂದ. ಅವ್ರಿಗೆ ಗೊತ್ತು ಯು ಆರ್ ಅ ವೆರಿ ಗುಡ್ ಹಾರ್ಡ್ ವರ್ಕರ್ ಅಂಡ್ ಯು ಆರ್ ಅ ಗೇಮ್ ಫಿನಿಶರ್. ನೀವು ಎಲ್ಲಾ ವಿಷಯದಲ್ಲೂ ಅವ್ರಿಗೆ ಫುಲ್ಫಿಲ್ಮೆಂಟ್ ನ ಮಾಡ್ತಾ ಇದ್ದೀರಾ. ಅವ್ರು ಏನೊಂದು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ನಿಮ್ಗೆ, ಅವ್ರ ಏನೊಂದು ಕನ್ಸುಗಳಿರುತ್ತೆ, ಅದೆಲ್ಲದನ್ನು ನೀವು ಒನ್ ಬೈ ಒನ್ ಆ ಡ್ರೀಮ್ ನ ಕಮ್ ಟ್ರೂ ಮಾಡ್ತಾ ಇದ್ದೀರೋ. ಸೊ ನಥಿಂಗ್ ಟು ವರಿ. ತುಂಬಾ ಇದ್ರಲ್ಲಿ ನೀವು ಅಗ್ರೆಸಿವ್ ಆಗುವಂಥದ್ದು ಬೇಡ. ಕೂಲ್ ಅಂಡ್ ಕಾಮ್ ಆಗಿ ಹ್ಯಾಂಡಲ್ ಮಾಡಿ. ನಿಮ್ಮ ಲವ್ ಲೈಫ್ ಕೂಡ ತುಂಬಾ ಚೆನ್ನಾಗಿದೆ, ಅದನ್ನ ನೀವು ಒಳ್ಳೆ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ದಟ್ ಎವ್ರಿಥಿಂಗ್ ವಿಲ್ ಬಿ ಸ್ಮೂತ್. ಫೈಲ್ ನಂಬರ್ 2, ಅವಾಗ ನಿಮ್ಗೆ ಎನರ್ಜೀಸ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ವೈ? ಬಿಕಾಸ್ ಇಲ್ಲಿ ನಿಮ್ಮ ಪಾರ್ಟ್ನರ್ ಕೂಡ ತುಂಬಾ ಪಾಸಿಟಿವ್ ಆಗಿ ನಿಮ್ ಜೊತೆ ನಿಲ್ತಾರೆ, ಒಂದು ಎನರ್ಜಿ ಆಗಿ ನಿಮ್ಮ ಜೊತೆ ನಿಲ್ತಾರೆ. ಸೊ ದಟ್ ಇದು ಕೂಡ ಒಂದು ಕಾರಣ, ನಿಮ್ಮ ಮೈಂಡ್ ತುಂಬಾ ಕ್ಲಿಯರ್ ಆಗಿ ಕಾನ್ಫಿಡೆಂಟ್ ಆಗಿರೋದಕ್ಕೆ. even your partner is also your reason why, because success, name, fame, everything your partner is also sharing with you. ಅವರ ಒಂದು ಪಾಸಿಟಿವ್ ಎನರ್ಜಿನ ಅವರು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂತ ಇದ್ದಾರೆ. ಅದು ನಿಮಗೆ ಗೊತ್ತಾಗಿಲ್ದೆ ಇರಬಹುದು. ಅದು ಗೊತ್ತಾಗಿಲ್ದೇನೆ ನೀವು ಎಫರ್ಟ್, ಮೋರ್ ಅಂಡ್ ಮೋರ್ ಎಫರ್ಟ್ ನಿಮ್ಮ ಮೈಂಡ್ ಅಲ್ಲಿ ಹಾಕೊಂತ ಇರ್ಬೋದು. ಸೊ ದಿಸ್ ಇಸ್ ನಾಟ್ ದ್ಯಾಟ್ ಮಚ್ ರಿಕ್ವೈರ್ಡ್. ಮೇ ಬಿ ನೀವು ನಿಮ್ಮ ಪಾರ್ಟ್ನರಿಗೆ ಏನೋ ಗಿಫ್ಟ್ ಕೊಡೋದಕ್ಕೆ ಹೋಗಿ ಅದಕ್ಕೆ ಹಣ ಸಾಲ್ತಾ ಇಲ್ಲ ಅಂತ ಏನಾದ್ರೂ ಇದ್ರಲ್ಲಿ ತಲೆ ಕೆಡಿಸ್ಕೊಂಡಿದಿರೋ ಏನೋ. ಇಟ್ ಮೈಟ್ ಬಿ ದಟ್ ಕೈಂಡ್ ಆಫ್ ಸಿಚುವೇಶನ್. ಅಥವಾ ನಿಮ್ಮ ಪಾರ್ಟ್ನರ್ಗೆ ಮೆಚ್ಚುವಂತ ಕೆಲಸ ಮಾಡೋದಕ್ಕೆ ಹೋಗಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ಬೋದು, ಬಟ್ ದಟ್ ಈಸ್ ನಾಟ್ ರಿಕ್ವೈರ್ಡ್. ಫೈಲ್ ನಂಬರ್ 2, ನೀವು ಇಲ್ಲಿ ಏನನ್ನ ಆಲೋಚನೆ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಪಾರ್ಟ್ನರ್ ನಿಮ್ಗೋಸ್ಕರ ಒಂದು ಸ್ವೀಟ್ ಗುಡ್ ನ್ಯೂಸ್ ಗಳನ್ನ ಕೊಡ್ತಾ ಹೋಗ್ತಾರೆ, ನಿಮ್ಮನ್ನ ಎನ್ಕರೇಜ್ ಮಾಡೋದಕ್ಕೆ. ನಿಮ್ಮ ಮೈಂಡ್ ಅಲ್ಲಿ ಅವರು ಪಾಸಿಟಿವಿಟಿ ಆಗಿ ಮಾತಾಡ್ತಾ ಹೋಗ್ತಾರೆ, ಒಳ್ಳೆ ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂತಾರೆ. ತುಂಬಾ ದೈವಿಕವಾಗೂ ಇರ್ತಾರೆ ಅವರು ನಿಮ್ಗೆ. ಒಂದು ರೀತಿ ಲಕ್ ತರಾನೇ ಅವರು ನಿಮ್ಮ ಲೈಫ್ ನಲ್ಲಿ ಲೀಡ್ ಮಾಡ್ಬೋದು. ನಿಮ್ಮ ಕ್ಯಾರೆಕ್ಟರ್ಸ್ ಅಲ್ಲಿ ಎಷ್ಟೋ ರೀತಿಯಾದ ಏರುಪೇರುಗಳಿದ್ರೂ ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ನೀವು ಅದನ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಹೋಗ್ತಾ ಇರೋದು ಇಲ್ಲಿ ತುಂಬಾ ಚೆನ್ನಾಗಿದೆ. ವೈ? ಬಿಕಾಸ್ ಒಬ್ರು ಹಸ್ಬೆಂಡ್ ಅಂಡ್ ವೈಫ್ ನವರ ಕಪಲ್ಸ್ ಯಾರಾದ್ರೂ ಆಗಿರ್ಬೋದು, ಅಥವಾ ಸ್ಟಡೀಸ್ ವಿಷಯದಲ್ಲಾರು ಆಗಿರ್ಬೋದು. ವೈ? ಬಿಕಾಸ್ ಎಷ್ಟೋ ಜನ ಕಾಲೇಜ್ ಲೈಫ್ ಅಲ್ಲೇ ಅವ್ರ ಪಾರ್ಟ್ನರ್ನ ಚೂಸ್ ಮಾಡ್ಬಿಟ್ಟಿರ್ತಾರೆ. ಸೊ ಅಂತವ್ರಿಗೂ ಕೂಡ ಇಲ್ಲಿ ಒಂದು ಒಳ್ಳೆ ಕಾಂಬಿನೇಷನ್ ಇದೆ. ಯು ಹ್ಯಾವ್ ಚೂಸ್ಡ್ ಅ ವಂಡರ್ಫುಲ್ ಪರ್ಸನ್ as your partner. file number 2, so nothing to worry. ಇಲ್ಲಿ ಅವರು ನಿಮ್ಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಯನ್ನ ಅಥವಾ ಒಳ್ಳೆ ಗೈಡೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ನೀವು ಡೌಟ್ ಇಲ್ಲದೆ ರೀಚ್ ಆಗ್ತೀರಾ ಈ ನಿಮ್ಮ goal na. So that is your very near future. In 1 month you're going to have a very happy time and a very happy feeling with your partner ಅಂತ ಹೇಳ್ಬೋದು. ಫೈಲ್ ನಂಬರ್ 2, ಅದೇನೇ ಆಗಿರ್ಲಿ, ಇಫ್ ಇನ್ ಕೇಸ್ ನೀವೇನಾದ್ರೂ ಅನ್ಮ್ಯಾರಿಡ್ ಆಗಿದ್ರು ಕೂಡ ನಿಮ್ಗೆ ಒಳ್ಳೆ ವಿಷಯ ಇದೆ, ಒಳ್ಳೆ ಸಂದರ್ಭ ಇದೆ ಪ್ರೀತಿ ಪಾತ್ರರು ನಿಮ್ಮನ್ನ ಭೇಟಿ ಆಗೋದಕ್ಕೆ, ಅಥವಾ ಅವ್ರ ಜೊತೆ ನೀವು ಭೇಟಿ ಆಗೋದಕ್ಕೆ. ಮತ್ತೆ ಡಿವೈನ್ ಸೋಲ್ಸ್ ನಿಮ್ಗೆ ಇಲ್ಲಿ ಏಂಜಲ್ಸ್ ಹೇಳ್ತಿದ್ದಾರೆ ಅಯ್ಯೋ ಫ್ರಮ್ ನೌ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ನೀವು ನಿಮ್ ಮನ್ಸಲ್ಲಿ ಏನಾದ್ರು ವಿಷನ ಇಟ್ಕೊಂಡಿದ್ರೆ, ಅಥವಾ ಯಾವ್ದಾದ್ರು ಒಂದ್ ಪ್ಲಾನ್ ಆಗ್ಬೇಕು ಅಂತ ತುಂಬಾ ದಿನದಿಂದ ಕನ್ಸುಗಳನ್ನ ಇಟ್ಕೊಂಡಿದ್ರೆ, ನೀವ್ ಅದನ್ನ ತುಂಬಾ ದಿನದಿಂದ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ರೆ, ಅವರು ನಿಮ್ಗೆ ಇಲ್ಲಿ ಹೇಳ್ತಿದ್ದಾರೆ ಅಯ್ಯೋ ಫ್ರಮ್ ನೌ ಅಂತ ಹೇಳ್ಬಿಟ್ಟು. ಫೈಲ್ ನಂಬರ್ 2, ಸೊ ನಥಿಂಗ್ ಟು ವರಿ. ಅವರು ನೀವೆಲ್ಲ ಏನಾದ್ರು ಬಿಸ್ನೆಸ್ ಟ್ರಿಪ್ ನ ಪ್ಲಾನ್ ಮಾಡ್ತಾ ಇದ್ರೆ, ಅಥವಾ ಔಟ್ ಆಫ್ ಕಂಟ್ರಿ ಏನಾದ್ರು ಟ್ರಾವೆಲ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ,
ಇದಕ್ಕೆ ಒಳ್ಳೆ ಟೈಮ್ ಒಂದು ಅಯ್ಯೋ ಫ್ರಮ್ ನಾವು ಅಂತ ಹೇಳ್ತಿದ್ದಾರೆ. ನೀವ್ ಈಗ್ಲೂ ಹರಿಬರಿಯಲ್ಲಿ ಮಾಡ್ಕೊಂಡ್ರೆ ನೀವ್ ಏನ್ ಅನ್ಕೊಂತ ಇದ್ದೀರಾ ಅದು 100% ಆಗದೆ ಇರ್ಬೋದು. ಸೊ 25%, 50% ಕೂಡ ನೀವು ರೀಚ್ ಆಗ್ಬೋದು ನಿಮ್ಮ ಎಫರ್ಟ್ ಇಂದ, ಬಟ್ ನಾಟ್ 100%. ಯು ಆರ್ going to complete your work only after a year from now. ಇದಾದ ಒಂದು ವರ್ಷದಲ್ಲಿ ಮಾತ್ರ ನೀವು ಆ ವರ್ಕ್ ನ 100% ಫಿಲ್ ಮಾಡಕ್ಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವೀಗ ಬರೀ 25 to 50% ಅಷ್ಟೇ ರೀಚ್ ಆಗ್ಬೋದು. ಖಂಡಿತವಾಗ್ಲೂ ನಿಮ್ಗೆ ಈ ಸಂದರ್ಭದಲ್ಲಿ ದೇವ್ರುಗಳ ಅಥವಾ ನಿಮ್ಮ ಹಿರಿಯರ ಆಶೀರ್ವಾದ ನಿಮ್ಮ ಜೊತೆಲಿದೆ, ಕೈಗೂಡುತ್ತೆ. ಸೊ ನಥಿಂಗ್ ಟು ವರಿ ಮೈ ಡಿಯರ್ ವಂಡರ್ಫುಲ್ ಡಿವೈನ್ ಸೋಲ್ಸ್ ಆಫ್ ಗ್ರೂಪ್ ನಂಬರ್ 2. ನಿಮ್ಗೆ ಈ ಒಂದು ಒಳ್ಳೆ ಸಂದೇಶ ಈ ಸಂದರ್ಭದಲ್ಲಾಗಿತ್ತು. ಸೊ ಇಂಥ ಒಂದು ಒಳ್ಳೆ ಮತ್ತೆ ವಿಡಿಯೋಸ್ ಅನ್ನ, ರೀಡಿಂಗ್ಸ್ ಅನ್ನ ನೀವು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲ ಅರ್ಚನಾ ಪಿ ಸಿರಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಒಳ್ಳೆ ವಿಡಿಯೋಸ್ ಅನ್ನ, ಅಪ್ಡೇಟ್ಸ್ ಅನ್ನ ತಗೋಬೇಕಾದ್ರೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಆದಷ್ಟು ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮ್ಗೆ ಯಾವ ರೀತಿಯಾದ ರೀಡಿಂಗ್ಸ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಯಾವ ರೀತಿಯಾದ ಕ್ವಶನ್ಸ್ಗೆ ನೀವು ನನ್ನಿಂದ ಆನ್ಸರ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಯು ಮೀನ್ ಫ್ರಮ್ ದ ಡಿವೈನ್ ಯೂನಿವರ್ಸ್. ನೀವು ಖಂಡಿತವಾಗ್ಲೂ ಕಮೆಂಟ್ ನ ಮುಖಾಂತರ ತಿಳಿಸ್ಬೋದು. ನಾನ್ ನಿಮ್ಮ ಕಮೆಂಟ್ಗೆ ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ರೀಡಿಂಗ್ ಇದಾಗಿತ್ತು. ಇದು ಟೈಮ್ಲೆನ್ಸ್ ರೀಡಿಂಗ್. ನೀವು ಯಾವಾಗ ಕೂಡ ಈ ಮೆಸೇಜ್ ಅನ್ನ ನೋಡಿದ್ರು ನೀವು ಇದಕ್ಕೆ ಕನೆಕ್ಟ್ ಆಗ್ಬೋದು ಅಂತ ಹೇಳ್ತಾ, ಸೊ ದೇವ್ರು ಎಲ್ಲರಿಗೂ ಒಳ್ಳೆ ಮೆಸೇಜಸ್ ನ ಕೊಡ್ಲಿ. ಸೊ ವಂಡರ್ಫುಲ್ ಡಿವೈನ್ ಸೋಲ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.